ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಂದಾಯ ಇಲಾಖೆಯ ನೌಕರರ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಕರ್ನಾಟಕ ಸರ್ಕಾರದ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಕಂದಾಯ ಇಲಾಖೆ ನೌಕರರ ವಾರ್ಷಿಕ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ 2025 ದಿನಾಂಕ 20ನೇ ಡಿಸೆಂಬರ್ 2025ರಿಂದ 22ನೇ ಡಿಸೆಂಬರ್ 2025ರವರೆಗೆ 3 ದಿನಗಳ ಕಾಲ ಬೆಳಿಗ್ಗೆ 8 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇದರ ಸಮಾರೋಪ ಸಮಾರಂಭವು ದಿನಾಂಕ 22ನೇ ಡಿಸೆಂಬರ್ 2025ರಂದು ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ B ಫೌಜಿಯಾ ತರನ್ನುಂ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಆಗಮಿಸಿದ್ದರು. 3 ದಿನ ತಮಗೆಲ್ಲ ಗೊತ್ತಿದೆ, ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡಿದೀವಿ ಅಂದ್ರೆ, ನಾನು ಸರ್ವಿಸಿಗೆ ಸೇರಿದ ಮೇಲೆ ಇಂಥ ಇವೆಂಟ್ ಅಲ್ಲಿ ಪಾಲ್ಗೊಂಡು ಇಷ್ಟೊಂದು ಇನ್ವಾಲ್ವ್ಮೆಂಟ್ ನೋಡಿದ್ದು ಇದು ಕಲಬುರಗಿಯಲ್ಲಿನೇ. ತುಂಬಾ ಖುಷಿ ಆಯ್ತು. 2023ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅವತ್ತೂ ಖುಷಿಯಾಗಿನೇ ಎಲ್ಲರೂ ಆಡಿದ್ವಿ. ಬಟ್ ಆ ಒಂದು ಇವೆಂಟ್ ನೋಡಿದ್ರೆ ಈ ವರ್ಷ 3 ದಿನಗಳ ಕಾಲ ತುಂಬ ಖುಷಿಯಾಗಿ ಈ ಒಂದು ಇವೆಂಟ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಎಲ್ಲ ಸಿಬ್ಬಂದಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅವರವರು ಒಂದು ಟ್ಯಾಲೆಂಟ್ ತೋರಿಸೋ ಅವಕಾಶ ಸಿಕ್ತು. ಈ ಒಂದು ಇವೆಂಟ್ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದು, ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು ನವೆಂಬರಲ್ಲಿನೇ ಮಾಡೋಣ ಅಂತ. ಅಲ್ಲಿಂದ ಪ್ಲ್ಯಾನ್ ಮಾಡಿ ಇಬ್ಬರು EC ಎಲ್ಲ ತಹಶೀಲ್ದಾರ್ಸು ಕೋಆರ್ಡಿನೇಷನಿಂದ, ಎಲ್ಲ ಸಿಬ್ಬಂದಿಗಳ ಕೋಆರ್ಡಿನೇಷನಿಂದ ಕೊನೆಗೂ ಡಿಸೆಂಬರಲ್ಲಿ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ತುಂಬ ಯಶಸ್ವಿಯಾಗಿ ನಾವು ಕಾರ್ಯಕ್ರಮನ ನೆರವೇರಿಸಿದ್ದೀವಿ. 3 ದಿನಗಳ ಕಾಲ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವತ್ತು ಸಾಯಂಕಾಲ ಭಾಳ ಜನಕ್ಕೆ ನೆನಪು ಬರ್ತಾ ಇತ್ತು, ಸರ್ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ ಅಂತ. ಅಷ್ಟೊಂದು ಇನ್ವಾಲ್ವ್ ಆಗಿ 3 ದಿನಗಳ ಕಾಲ ಪ್ರತಿಯೊಬ್ಬರೂ ಕುಂತು ಇನ್ವಾಲ್ವ್ ಆಗಿ ಎಂಜಾಯ್ ಮಾಡಿ ಆಟ ಆಡಿದ್ರಿ. ಗೆಲ್ಲೋದು ಬಿಡೋದು ಸೆಕೆಂಡರಿ. ಇವತ್ತಿಗೆ ನನಗೆ ಅನಿಸ್ತಾ ಇದೆ, ಏನು ಗೆದ್ದಿದೆ ಅಂದರೆ ಕಂದಾಯ ಇಲಾಖೆ ಗೆದ್ದಿದೆ, ಕಲಬುರಗಿ ಕಂದಾಯ ಇಲಾಖೆ ಗೆದ್ದಿದೆ ಅಂತ ತುಂಬ ಖುಷಿಯಿಂದ ಹೇಳ್ತೀನಿ. ಸಿಬ್ಬಂದಿಯವರು ಭಾಗವಹಿಸಿದ್ದು. ಅದರಂತೆ ಇದರಲ್ಲಿ ಅಥ್ಲೆಟಿಕ್ಸ್ ಮತ್ತು ಗುಂಪು ಆಟಗಳಿದ್ದು. ಅದರಂತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ತಾಲೂಕು ಓವರಾಲಲ್ಲಿ ಫಸ್ಟ್ ಬಂದಿದ್ದು, ಅತಿ ಹೆಚ್ಚು ಪ್ರಶಸ್ತಿಯನ್ನು ನಮ್ಮ ಕಲಬುರಗಿ ತಾಲೂಕಿನ ಪಡೆದಿದ್ದು. ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಈ ಆಟ ಯಾಕೆ ಆಡಬೇಕಂದ್ರೆ, ನಾವೇನು ಕಂದಾಯ ಇಲಾಖೆ ಅಂತೀವಿ, ಕಂದಾಯ ಇಲಾಖೆ ಬೆಳಗಾದರೆ ಸಾಕು, ರಾತ್ರಿವರೆಗೂ ನಾವು ಕೆಲಸದಲ್ಲೇ ಮಗ್ನರಾಗಿರ್ತೀವಿ. ಆದರೂ ಕೂಡ ಈ ಆಟದಿಂದ ನಾವೇನಾಗ್ತೀವಿ, ಮಾನಸಿಕವಾಗಿ ನಾವು ಸ್ವಲ್ಪ ಒಂದು ಇದು ಆದಂಗಾಗುತ್ತೆ. ಏನಾಗುತ್ತೆ ಅಂದರೆ, ನಾವು ಒತ್ತಡವನ್ನು ಯಾವ ಥರ ಕಡಿಮೆ ಮಾಡಬೇಕು ಅನ್ನೋದು ಇದೊಂದು ಉದಾಹರಣೆ. ಆ ಕಾರಣಕ್ಕೆ ನಾವು ಎಲ್ಲರಿಗೂ ಅದೇ ಹೇಳ್ತೀವಿ, ಆಟವನ್ನು ದೈಹಿಕ ಕೆಲಸಗಳನ್ನು ಮಾಡಬೇಕು, ಆಟದಲ್ಲಿ ಅಭಿರುಚಿ ತೋರಿಸ್ಬೇಕಂತ ಹೇಳಿ ತಮ್ಮೆಲ್ಲರೂ ಕೇಳಿಕೊಳ್ತೇನೆ. ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸುಮಾರು ಗಣ್ಯರು ನಮಗೆ ಪ್ರೋತ್ಸಾಹ ಸ್ಪಾನ್ಸರ್ ಮಾಡಿದ್ದು, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ.
ಅದೇ ಥರ ನಮ್ಮ ಜಿಲ್ಲಾಧಿಕಾರಿ ಮೇಡಮ್ ಅವರು ಕೂಡ ಸಹಕಾರ ಮಾಡಿದರೆ ಎಲ್ಲಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯ ಸಾಹಿತಿಗಳಾದ ಚೆನ್ನವೀರ ಕಣವಿ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಂಪುಟಗಳ ಲೋಕಾರ್ಪಣೆ ಸಮಾರಂಭವು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ಸಾಹಿತಿಗಳಾದ ಚೆನ್ನವೀರ ಕಣವಿ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಂಪುಟಗಳ ಲೋಕಾರ್ಪಣೆ ಹಾಗೂ ಉಚಿತ ಪುಸ್ತಕಗಳ ವಿತರಣಾ ಸಮಾರಂಭ ಮತ್ತು ಮನೆಗೊಂದು ಗ್ರಂಥಾಲಯ ಕಲಬುರಗಿ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಿಗೆ ಅರ್ಹತಾ ಪತ್ರಗಳ ವಿತರಣೆ ಕಾರ್ಯಕ್ರಮವು ದಿನಾಂಕ 23ನೇ ಡಿಸೆಂಬರ್ 2025 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕೃತಿಗಳ ಲೋಕಾರ್ಪಣೆಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಆಗಮಿಸಿದ್ದರು. ಉಚಿತ ಪುಸ್ತಕಗಳ ವಿತರಣೆಗಾಗಿ ಹಿರಿಯ ಸಾಹಿತಿಗಳು ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟಗಳ ಸಂಪಾದಕರಾದ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಆಗಮಿಸಿದ್ದರು. ಜಿಲ್ಲಾ ಜಾಗೃತ ಸಮಿತಿಯ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಣೆ ಮಾಡಲು ಶ್ರೀ ಚೆನ್ನವೀರ ಕಣವಿ ಸಮಗ್ರ ಸಂಪುಟಗಳ ಸಂಪಾದಕರಾದ ಡಾಕ್ಟರ್ ಜಿ.ಎಂ. ಹೆಗಡೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ವಹಿಸಿದ್ದರು. ಕೃತಿಗಳ ಕುರಿತು ಮಾತನಾಡಲು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಸವರದ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೂ ಕಲಾನಿಕಾಯ ಡೀನ್ ಪ್ರೊಫೆಸರ್ ಎಚ್.ಟಿ. ಪೋತೆ ಆಗಮಿಸಿದ್ದರು. ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟಗಳ ಹಕ್ಕುದಾರರಾದ ನೀಲಾ ಪಾಟೀಲ್, ಚೆನ್ನವೀರ ಕಣವಿ ಸಮಗ್ರ ಸಾಹಿತ್ಯ ಸಂಪುಟಗಳ ಹಕ್ಕುದಾರರಾದ ಪ್ರಿಯದರ್ಶಿನಿ ಕಣವಿ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟಗಳ ಸಹ ಸಂಪಾದಕರಾದ ಡಾಕ್ಟರ್ ಮಂಜುನಾಥ್ ಟಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ವಿದ್ಯಾ ವಿಷಯಕ್ ಪರಿಷತ್ ಸದಸ್ಯರಾದ ಡಾಕ್ಟರ್ ಸುರೇಶ್ ಜಂಗೆ, ಸಿಂಡಿಕೇಟ್ ಸದಸ್ಯರಾದ ಉದಯ್ ಬಿ ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚೆನ್ನವೀರ ಕಣವಿ ಸಮಗ್ರ ಸಾಹಿತ್ಯ ಸಂಪುಟ 1 ಕಾವ್ಯ ಭಂಡಾರ ಭಾಗ 1 ಸಂಪಾದಕರು ಡಾಕ್ಟರ್ ಜಿ.ಎಂ. ಹೆಗಡೆ, ಚೆನ್ನವೀರ ಕಣವಿ ಸಮಗ್ರ ಸಾಹಿತ್ಯ ಸಂಪುಟ 2 ಕಾವ್ಯ ಭಂಡಾರ ಭಾಗ 2 ಸಂಪಾದಕರು ಡಾಕ್ಟರ್ ಜಿ.ಎಂ. ಹೆಗಡೆ, ಚೆನ್ನವೀರ ಕಣವಿ ಸಮಗ್ರ ಸಾಹಿತ್ಯ ಸಂಪುಟ 3 ಸಮಗ್ರ ಗದ್ಯ ಭಾಗ 1 ಸಂಪಾದಕರು ಡಾಕ್ಟರ್ ಜಿ.ಎಂ. ಹೆಗಡೆ, ಚೆನ್ನವೀರ ಕಣವಿ ಸಮಗ್ರ ಸಾಹಿತ್ಯ ಸಂಪುಟ 4 ಸಮಗ್ರ ಗದ್ಯ ಭಾಗ 2 ಸಂಪಾದಕರು ಡಾಕ್ಟರ್ ಜಿ.ಎಂ. ಹೆಗಡೆ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟ 1 ಕಾವ್ಯ ಸಂಪಾದಕರು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟ 2 ನಾಟಕಗಳು ಸಂಪಾದಕರು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟ 3 ಸಂಪಾದಕೀಯ ಅಂಕಣ ಬರಹಗಳು ಸಂಪಾದಕರು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟ 4 ಆಕೃತಿ ಪ್ರಕೃತಿ ಸಂಪಾದಕರು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟ 5 ಕನ್ನಡ ಕನ್ನಡಿಗ ಕರ್ನಾಟಕ ಸಂಪಾದಕರು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ, ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಸಮಗ್ರ ಸಾಹಿತ್ಯ ಸಂಪುಟ 6 ಸಂಕೀರ್ಣ ಬರಹಗಳು ಸಂಪಾದಕರು ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಕೃತಿಗಳು ಲೋಕಾರ್ಪಣೆಗೊಂಡವು. ಈ ಸಂದರ್ಭದಲ್ಲಿ ಮನೆಗೊಂದು ಗ್ರಂಥಾಲಯ ಕಲಬುರಗಿ ಜಿಲ್ಲಾ ಜಾಗೃತಿ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಶೋಭಾದೇವಿ ಚಕ್ಕಿ, ಸದಸ್ಯರುಗಳಾದ ಡಾಕ್ಟರ್ ಎಂ.ಬಿ. ಕಟ್ಟಿ, ಡಾಕ್ಟರ್ ಮಹೇಶ್ ಕುಮಾರ್ ಗಂಹಾರ್, ಡಾಕ್ಟರ್ ಪರ್ವೀನ್ ಸುಲ್ತಾನ, ಅಪ್ಪ ಸಾಹೇಬ್ ತೀರ್ಥೆ, ಡಾಕ್ಟರ್ ನಾಗಪ್ಪ ಗೋಗಿ, ಸಂಗಮನಾಥ್ ರೇವತ್ಗಾಂವ್, ಶ್ರೀಶೈಲ್ ಮದಾನೆ, ವಿಜಯ್ ಕುಮಾರ್ ರೋಣದ್, ರೇವಣಸಿದ್ದಪ್ಪ ಎಂ ದುಕಾನ್ ಸೇರಿದಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯ ಸಂಚಾಲಕರಾದ ಬಿ.ಎಚ್. ನಿರುಗುಡಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ವಿಶೇಷ ಅಧಿಕಾರಿ ಹಾಗೂ ಆಡಳಿತ ಅಧಿಕಾರಿಗಳಾದ ಕೆ.ಬಿ. ಕಿರಣ್ ಸಿಂಗ್, ಲಕ್ಷ್ಮಣ್ ಕೊಡ್ಸೆ, ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಡಾಕ್ಟರ್ ಬಿ.ಸಿ. ಕುಶಾಲ್, ಕೆ. ಅಕ್ಷತಾ ಸೇರಿದಂತೆ ಪ್ರಾಧಿಕಾರದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡದ ಪ್ರಖ್ಯಾತ ಸಾಹಿತಿಗಳನ್ನು, ಓದುಗರನ್ನು, ಪ್ರಕಾಶಕರನ್ನು ಒಂದು ಸಮಕಾಲೀನ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಅವರನ್ನೆಲ್ಲ ಸೇರಿಸಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ. ಆ ಕಲರವ ಮುಗಿದ ನಂತರ ಇವತ್ತು 2 ಪ್ರೋಗ್ರಾಮ್ಗಳು, ಒಂದು ರೆಡ್ ಕ್ರಾಸ್ ವತಿಯಿಂದ ಮತ್ತು ಒಂದು ಇವತ್ತು 2 ಕನ್ಕರೆಂಟ್ಲಿ ಅದು ಅಲ್ಲಿ ಸ್ಟಾರ್ಟ್ ಆಗಿದೆ. ಇದು ಇಲ್ಲಿ ಈಗ ತಾನೇ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ನನಗೆ ಕುಲಪತಿಯಾಗಿ ದೊರೆತಿದ್ದು ನನ್ನ ಅತ್ಯಂತ ಪುಣ್ಯ ಅಂಥೇಳಿ ಭಾವಿಸ್ತೇನೆ. ಯಾಕಂತಂದ್ರೆ ಲೋಕಾರ್ಪಣೆ ಆಗುತ್ತಿರುವಂಥ ಕೃತಿಗಳು ಯಾರು ಅವು ಇಂಪಾರ್ಟೆಂಟ್, ಎಲ್ಲ ಬರೆಗಾರು ಇಂಪಾರ್ಟೆಂಟು. ನೋಡ್ರಿ, ಕಣವಿ ಅಂತ ಕವಿ
ತುಂಬ ವಿಶಿಷ್ಟವಾದಂಥ ಕವಿ ನನ್ನ ಪ್ರಕಾರ. ಅವರು ಈಗ 4 ಸಂಪುಟಗಳನ್ನು ನಮ್ಮ ಹೆಗಡೆ ಅವರು ತಂದಿದ್ದಾರೆ. ಇನ್ನೂ 2 ಸಂಪುಟ ಬರಬೇಕು. ಈಗ 4 ಸಂಪುಟ ಮಾತ್ರ ಇವತ್ತು ಬಿಡುಗಡೆ ಆಗ್ಯಾವ. ಎಂಥ ಅದ್ಭುತ ಕವಿ ಅಂತಂದರೆ, ಒಂದು ಬೇಂದ್ರೆ ಪರಂಪರೆ, ಒಂದು ಮಧುರಚಂದ್ರ ಪರಂಪರೆ ಮುಂಬೈ ಕರ್ನಾಟಕದಲ್ಲಿ ಬೆಳೆದುಕೊಂಡು ಬಂದಿದೆ. ಬಂಧಿಸಿಡುವಂಥ ಪುಸ್ತಕಗಳು ಕಾಲ ಈಗ ಬರ್ತಾ ಇದೆ. ಅಂಥ ಪುಸ್ತಕಗಳು ಮತ್ತೆ ಜೀವಂತಿಕೆಯನ್ನು ಪಡಿತಾ ಇದ್ದಾವೆ. ಆದರೆ ಯುವಕರು ನಾವು ಯಾವ ಪುಸ್ತಕನ ಓದಬೇಕು ಅನ್ನೋದು ತೀರ್ಮಾನ ಮಾಡಬೇಕು. ನಮ್ಮೆದುರಿಗೆ ಎಲ್ಲರಿಗೂ ದೊಡ್ಡದಾದಂಥ ಸಂವಿಧಾನ ಇದೆ. ಅದನ್ನು ನಮ್ಮ ದೇಶದ ಬಹುದೊಡ್ಡ ನಮ್ಮ ಬದುಕಿನ ಗ್ರಂಥ, ಅದನ್ನು ಓದಬೇಕಾಗಿದೆ. ಅಂಬೇಡ್ಕರ್ ಅವರು ತಮ್ಮ ಮನೆಯಲ್ಲಿ ಆ ಕಾಲದ ತಮ್ಮ ಸಮಕಾಲೀನ ಸಂದರ್ಭದಲ್ಲಿ ಅತಿ ಹೆಚ್ಚು ಪುಸ್ತಕ ಹೊಂದಿರತಕ್ಕಂಥ ಒಂದು ಸ್ವತಂತ್ರ ಗ್ರಂಥಾಲಯ ಹೊಂದಿರತಕ್ಕಂಥ ವ್ಯಕ್ತಿ. 96ರಲ್ಲಿ ಅವರು ಹಾಸನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದಾಗ 2ನೇ ಬಾರಿ ಮುದ್ರಣ ಆಯಿತು. 3ನೇ ಬಾರಿ ಕಣ್ವಿ ಅವರಿಗೆ 75 ತುಂಬಿದಾಗ ಧಾರವಾಡದಲ್ಲಿ ಅದನ್ನು ನಾವು ಬಿಡುಗಡೆ ಮಾಡಿದೆವು. 4ನೇ ಬಾರಿ ಮತ್ತೆ ಆ ಪುಸ್ತಕ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಪ್ರಕಟ ಆಯಿತು. 5ನೇ ಬಾರಿ ಅವರಿಗೆ 90 ತುಂಬಿದಂಥ ಸಂದರ್ಭದಲ್ಲಿ ಧಾರವಾಡದಲ್ಲಿ ಭವ್ಯವಾದಂಥ ಸಮಾರಂಭದಲ್ಲಿ ಅದನ್ನು ಬಿಡುಗಡೆಗೊಳಿಸಿದೆವು. ಚಂಪಾ ಅವರು ಮತ್ತು ನೀಲಾ ಪಾಟೀಲ್ ಅವರು ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಮುನ್ನಿ ಅವನನ್ನು ಗೊತ್ತಿದೆ ನಿಮಗೆಲ್ರಿಗೂ ಅವರ ಸಂಬಂಧ ಇರೋದು. ಅವ್ರಿಗೆ ಕರ್ಕೊಂಡಂತೆ ಬಂದಿದ್ದರು. ನಮ್ಮ ಮನೆಯಲ್ಲೇ ಇದ್ದು ಅಲ್ಲೆಲ್ಲ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ಆ ಒಂದು ಬಳಗ ಪ್ರಜ್ಞೆಯೊಳಗೆ ಬೆಸೆದುಕೊಂಡಿರುವ ಬಾಂಧವ್ಯ ಈ ಸಂಪಾದನೆಗೆ ಅವರು ನನ್ನನ್ನು ಹೆಸರಿಸೋದಕ್ಕೆ ಕಾರಣ. ತುಂಬ ಪ್ರೀತಿಯಿಂದ ನಾನು ಇದನ್ನು ಒಪ್ಪಿಕೊಂಡಂತೆ. ಈಗ ಅಪ್ಪನ ಬಗ್ಗೆ ಭಾಳ ಮಂದಿ ಕೆಲವರು ಪ್ರಶ್ನೆ ಕೇಳೋದೇನೆಂದರೆ, ಅವರು ಹೊರಗೆಲ್ಲ ಭಾಳ ರಫ್ ಆ್ಯಂಡ್ ಟಫ್ ಅನ್ನಿಸ್ತಿದ್ರಲ್ಲ, ಮನೆಯಾಗ ಹೆಂಗಿರ್ತಿದ್ರು ನಿಮ್ಮಪ್ಪ ಅಂಥೇಳಿ ಭಾಳ ಮಂದಿ ಕೇಳ್ತಾರೆ. ಅದು ಒಂದು ಭಾಳ ಸೂಕ್ಷ್ಮ ಜೀವಿ, ಭಾಳ ಸೂಕ್ಷ್ಮ ಮನಸ್ಸು. ಅವ್ರದ್ದು ಒಂದೇ ಒಂದು ಕಂಡೀಷನ್, ಕೇಳಿದ್ದು ಎದಕ್ಕೂ ಇಲ್ಲ ಅನ್ನೋದೇ ಬೆಳೆಸಿಲ್ಲ. ಮಕ್ಕಳಾಗಲಿ, ಈಗ ಮೊಮ್ಮಗನಾಗಲಿ, ನನ್ನ ಮಗನಾಗಲಿ, ಒಂದೇ ಅವ್ರದ್ದು ಕಂಡೀಷನ್ ಅಂದರೆ ಎಲ್ಲರೂ ನಕ್ಕೊಂತ ಸಮಾಧಾನದಿಂದ ಇರಬೇಕು. ಒಂದು ಚಿಕ್ಕ ಮಗುನು ಮನೆಯಲ್ಲಿ ಬಂದು ಬೇಜಾರು ಮಾಡ್ಕೊಂಡು ಕುಂತ್ರೆ ತಾವೇ ಖುದ್ದಾಗಿ ಏನು ಸಮಸ್ಯೆ ಏನು ಕೇಳಿ ಬಗ್ಗೆ ಅಷ್ಟೊಂದು ನಮ್ಮನ್ನು ಒಂದು ಸೂಕ್ಷ್ಮವಾಗಿ ಬೆಳೆಸಿದ್ರಿಂದ ಮುಂದಿನ ದಿನಮಾನದಲ್ಲಿ ಒಂದಿಷ್ಟು ಕಷ್ಟಗಳು ಬಂದವು ಜೀವನದಾಗ. ಅವಳು ಗಂಡ ಹೊರದಲ್ಲಿ ಉಳುಮೆ ಮಾಡ್ತಿರ್ತಾನೆ, ಅವಳು ಅಡುಗೆ ಮಾಡ್ತಿರ್ತಾಳೆ. ಅಡುಗೆ ಮಾಡಿ ಗಂಡನಿಗೆ ಊಟವನ್ನು ತೆಗೆದುಕೊಂಡು ಹೋಗಬೇಕು. ಆದರೆ ಅಡುಗೆ ಮಾಡೋದಕ್ಕೆ ಮಗು ಕೈ ಬಿಡಲ್ಲ. ಆ ಮಗುವನ್ನು ಮಲಗಿಸ್ಬೇಕು. ಯಾಕೆಂದರೆ ಗಂಡನಿಗೆ ಊಟ ಕೊಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ತನ್ನ ಸೀರೆಯನ್ನೇ ಕಟ್ತಾಳೆ. ಒಂದು ತೊಲಕ್ಕೆ, ನಾವು ತೊಲ ಅಂತೀವಿ, ನಮ್ಮ ನೀವೇನಂತೀರಿ ಗೊತ್ತಿಲ್ಲ, ಅದು ಕಟ್ಟಿಬಿಟ್ಟು ಆ ಮಗುವನ್ನು ಹಾಕಿ ತೂಗ್ತಾಳೆ. ಮಲಗಿಸ್ಬೇಕಲ್ಲ. ಅವ್ರು ಹೇಳುವುದೇನು ಗೊತ್ತಾ, ಆಚಾರಕ್ಕರ ಸಾಗು. ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಇರುವ ಶ್ರೀಕೃಷ್ಣ ಮಂದಿರದಲ್ಲಿ ಶ್ರೀ 1008 ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ 6ನೆಯ ಮಹಾ ಸಮಾರಾಧನಾ ಮಹೋತ್ಸವ ಜರುಗಿತು. ಅಖಿಲ ಭಾರತ ಮಾಧ್ವ ಮಹಾಮಂಡಲ ಶ್ರೀಕೃಷ್ಣ ಮಂದಿರ ಹಾಗೂ ಶ್ರೀ ಹನುಮ ಭೀಮ ಮಧ್ವರ ದೇವಸ್ಥಾನ ಕಲಬುರಗಿಯ ವತಿಯಿಂದ ಶ್ರೀ 1008 ಶ್ರೀ ವಿಶ್ವಪ್ರಸನ್ನ ತೀರ್ಥರ ಆಜ್ಞೆ ಹಾಗೂ ಅನುಗ್ರಹದಿಂದ ಶ್ರೀ 1008 ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ 6ನೆಯ ಮಹಾ ಸಮಾರಾಧನಾ ಮಹೋತ್ಸವವು ದಿನಾಂಕ 23ನೇ ಡಿಸೆಂಬರ್ 2025ರಂದು ಜರುಗಿತು. ಇದರ ಅಂಗವಾಗಿ ಬೆಳಿಗ್ಗೆ 6 ಗಂಟೆಗೆ ಸುಪ್ರಭಾತ, 7 ಗಂಟೆಗೆ ತುಳಸಿ ಅರ್ಚನೆ, 8 ಗಂಟೆಗೆ ಪಾರಾಯಣ ಸಂಘಗಳಿಂದ ಪಾರಾಯಣ, ಬೆಳಿಗ್ಗೆ 11 ಗಂಟೆಗೆ ಪಂಡಿತರಿಂದ ಪ್ರವಚನ, ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ, ಮಧ್ಯಾಹ್ನ 1 ಗಂಟೆಗೆ ಮಹಾ ಮಂಗಳಾರತಿ ನಂತರ ತೀರ್ಥ ಪ್ರಸಾದ ವಿತರಣೆ ಜರುಗಿತು. ಬೆಳಿಗ್ಗೆ ಅಭಿಷೇಕ ನಂತರ ಕಲಬುರಗಿ ನಗರದ ಪಾರಾಯಣ ಸಂಘಗಳಿಂದ ಪಾರಾಯಣ ನೆರವೇರಿಸಲಾಯಿತು. ಗೋಪಾಲಕೃಷ್ಣ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಕೂಡ ಜರುಗಿತು. ಗೋಪಾಲಾಚಾರ್ಯ ಅಕಮಂಚಿ, ಪ್ರಸನ್ನಾಚಾರ್ಯ ಹಾಗೂ ವ್ಯಾಸರಾಜ್ ಸಂತೆಕೆಲ್ಲೂರ್ ಇವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ನಂತರ ತೀರ್ಥ ಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಪಂಡಿತ್ ಗೋಪಾಲಾಚಾರ್ಯ ಅಕಮಂಚಿ, ವ್ಯಾಸರಾಜ್ ಸಂತೆಕೆಲ್ಲೂರ್ ಮಹಾ ಸಮಾರಾಧನೆಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಂಗನಾಥ ದೇಸಾಯಿ, ಕಾರ್ಯದರ್ಶಿಗಳಾದ ಕಿಶೋರ್ ದೇಶಪಾಂಡೆ, ಸಹ ಕಾರ್ಯದರ್ಶಿಗಳಾದ ವಿದ್ಯಾಸಾಗರ್ ಕುಲಕರ್ಣಿ ರೇವೂರ್, ಸದಸ್ಯರುಗಳಾದ ಪ್ರಹ್ಲಾದ ನಾಡಗೌಡ, ರಾಮದಾಸ್, ವಾರ್ಡನ್ಗಳಾದ ಜಯತೀರ್ಥ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭಾರತಾದ್ಯಂತ ಎಲ್ಲ ಕಡೆ ವಿಶ್ವೇಶ್ವರ ಶ್ರೀಪಾದಗಳವರ 6ನೇ ವರ್ಧಂತಿ 6ನೇ ಆರಾಧನಾ ಮಹೋತ್ಸವ ಅತ್ಯಂತ ವೈಭವೋಪೇತವಾಗಿ ನಡೀತಾ ಇದೆ. ವಿಶೇಷವಾಗಿ
ಬೆಂಗಳೂರು ಮಹಾನಗರದಲ್ಲಿ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಜ್ಞಾನ ಕಾರ್ಯದಿಂದಾಗಿ ಶ್ರೀಮನ್ಯಾಯಸುಧಾ ಮಂಗಲ ಮೊದಲಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿಂದಾಗಿ ಗುರುಗಳನ್ನು ಪ್ರೀತಿಗೊಳಿಸ್ತಾ ಇದ್ದಾರೆ. ಅಂತಹ ಜಗತ್ತಿನಲ್ಲಿ ಅತ್ಯಂತ ಜ್ಞಾನಪ್ರಿಯರು, ಶಿಷ್ಯ ವತ್ಸಲರು, ವಿಶೇಷವಾಗಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ನಿಷ್ಣಾತರಾಗಿರ್ತಕ್ಕಂಥ ಮಹಾನುಭಾವರು ವಿಶ್ವೇಶ್ವರ ಶ್ರೀಪಾದಂಗಳವರು. ಅವರ ಆರನೆಯ ಮಹಾಸಮಾರಾಧನೆ ಇವತ್ತು. ಅವರ ಕರ್ತೃತ್ವ ಶಕ್ತಿ ಇಡೀ ಜಗತ್ತಿನಲ್ಲಿ ಹೆಚ್ಚು ಕಡಿಮೆ ಎಲ್ಲರಿಗೂ ಭಾರತಾದ್ಯಂತ ಎಲ್ಲರಿಗೂ ಗೊತ್ತು. ಕೇವಲ ಕರ್ನಾಟಕ ಮಾತ್ರವಲ್ಲ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಯಾವುದೇ ರಾಜ್ಯದಲ್ಲಿ ಹೋಗ್ರಿ, ಎಲ್ಲಿ ಹೋದಲ್ಲಿ ಕೂಡ ವಿಶ್ವೇಶ್ವರ ಶ್ರೀಪಾದಂಗಳನ್ನು ಅತ್ಯಂತ ಎಲ್ಲರೂ ಮನಸಾರೆ ಕೊಂಡಾಡ್ತಾರೆ. ಎಂತೆಂಥ ಪ್ರಸಂಗದಲ್ಲಿ ಬಂದಾಗ, ಮಹಾಪುರ ಬಂದಾಗ, ಅಂತಿಂಥ ಊರಲ್ಲಿ ಎಲ್ಲ ಜನ ನಿರ್ಗತಿಕರಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಅಲ್ಲೆಲ್ಲಿ ಹೋಗಿ ಮನೆಗಳನ್ನು ಕಟ್ಟಿಸಿಕೊಟ್ಟವರು, ಅನ್ನವನ್ನು ಕೊಟ್ಟವರು, ಗಂಜಿ ಕೇಂದ್ರವನ್ನು ಮಾಡಿದವರು, ಹೀಗೆ ಒಂದಲ್ಲ ಎರಡಲ್ಲ ಇಂದಿನ ತಮ್ಮ 50 ವರ್ಷದ ಪೂರ್ಣವಾಗಿರ್ತಕ್ಕಂಥ ಅವಧಿಯಲ್ಲಿ ಅನೇಕರಿಗೆ ಎಲ್ಲ ವಿಧವಾಗಿರ್ತಕ್ಕಂಥವ್ರು. ಅವರ ಸ್ವಭಾವ ಹೆಂಗಿತ್ತು ಅಂದರೆ, ನಾನಾ ಜನಸ ಶುಶ್ರೂಷಾ ಕರ್ತವ್ಯ ಕರವನ್ಮೆದೇಹೆ. ದೇವರಿಗೆ ನಾನೇನು ಕೊಡಬೇಕು ಅಂತಂದರೆ ನಾನಾ ವಿಧವಾಗಿರ್ತಕ್ಕಂಥ ಎಲ್ಲ ಜನರ ಸೇವೆ ಮಾಡೋದು. ಒಬ್ಬ ವಿರಾಟ್ ಸ್ವರೂಪದ ವ್ಯಕ್ತಿ ತಮ್ಮ 7ನೇ ವರ್ಷದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅಖಂಡ 80 ವರ್ಷಗಳ ಕಾಲ ಯತ್ಯಾಶ್ರಮವನ್ನು ಆಚರಿಸಿ ಭಾರತದ ಉದ್ದಗಲಕ್ಕೂ ಸಂಚರಿಸಿದಂತಹ ವ್ಯಕ್ತಿ. ಎಲ್ಲ ಜನರೊಡನೆ, ಎಲ್ಲ ಜನಾಂಗದೊಡನೆ, ಎಲ್ಲ ಸಮಾಜದವರೊಡನೆ ಸಾಮರಸ್ಯದಿಂದ ಬಾಳಿದಂತಹ ವ್ಯಕ್ತಿ. ಇಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಎಂಬುದೇ ನಮ್ಮ ಭಾಗ್ಯ. ಅವರು 2019ರಲ್ಲಿ ಹೋದಾಗ ತಾವು ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದರೆ ಎಷ್ಟೊಂದು ಜನರು ಅವರಿಗಾಗಿ ತಮ್ಮ ಕಂಬನಿಯನ್ನು ಮಿಡಿದಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವುದೇ ಒಂದು ಸ್ಥಳದಲ್ಲಿ ಗಲಾಟೆಯಾಗಲಿ, ನೆರೆ ಹಾವಳಿಯಾಗಲಿ, ಏನಾದರಾಗಲಿ ಅಲ್ಲಿ ಪೂರ್ಣವಾಗಿ ಧಾವಿಸಿ ಅಲ್ಲಿ ತಮ್ಮ ಕೈಲಾದ ಶಕ್ತಿಯನ್ನು ಮಾಡಿ ಸಮಾಜವನ್ನು ಮಾಡಿಸಿದಂಥ ವ್ಯಕ್ತಿ. ಅಂತಹ ವ್ಯಕ್ತಿ ಭಾರತದಾದ್ಯಂತ ಸಂಚರಿಸಿ ಅನೇಕ ಯಾತ್ರಾ ಕ್ಷೇತ್ರಗಳಲ್ಲಿ ತಮ್ಮ ಮಠಗಳನ್ನು ಸ್ಥಾಪಿಸಿ ಅಲ್ಲಿ ಹೋಗಿ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಎಲ್ಲವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಬೆಂಗಳೂರು ರಾಜಧಾನಿ ನಮ್ಮ ರಾಜ್ಯದ ರಾಜಕೀಯ ಶಕ್ತಿ ಕೇಂದ್ರವಾದರೆ ಅಲ್ಲಿ ಇರ್ತಕ್ಕಂಥ 2 ನಮ್ಮ ಮಹತ್ವ ಸಂಸ್ಥೆಗಳು, ಒಂದು ಪೂರ್ಣಪ್ರಜ್ಞ ವಿದ್ಯಾಪೀಠ, ಒಂದು ಜಯತೀರ್ಥ ವಿದ್ಯಾಪೀಠ, 2 ಆಧ್ಯಾತ್ಮ ಶಕ್ತಿ ಕೇಂದ್ರಗಳು. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ ಕಲಬುರಗಿ ನಗರದ ಕೋರ್ಟ್ ರಸ್ತೆಯಲ್ಲಿ ಇರುವ ಐಐ ಸೆಮಿನಾರ್ ಹಾಲ್ನಲ್ಲಿ ಇಂಧನ ಸಂರಕ್ಷಣಾ ದಿನಾಚರಣೆ 2025 ಕಾರ್ಯಕ್ರಮ ಜರುಗಿತು. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ 2025ರ ಇಂಧನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮವು ಸುಸ್ಥಿರ ಅಭಿವೃದ್ಧಿಗಾಗಿ ಇಂಧನ ಸಂರಕ್ಷಣೆ ಎಂಬ ಥೀಮ್ನೊಂದಿಗೆ ದಿನಾಂಕ 22ನೇ ಡಿಸೆಂಬರ್ 2025ರ ಸೋಮವಾರದಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಕೋರ್ಟ್ ರಸ್ತೆಯ ಐಇಐ ಸ್ಥಳೀಯ ಕೇಂದ್ರದ ಸೆಮಿನಾರ್ ಹಾಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಪ್ರಧಾನ ವ್ಯವಸ್ಥಾಪಕರಾದ ಜ್ಯೋತಿ ಆಗಮಿಸಿದ್ದರು. ಪ್ರಮುಖ ಭಾಷಣಕಾರರಾಗಿ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಗಮೇಶ್ ಜಿ ಸಕ್ರಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಐಇಐ ಕಲಬುರಗಿ ಸ್ಥಳೀಯ ಕೇಂದ್ರದ ಅಧ್ಯಕ್ಷರಾದ ಎಂಜಿನಿಯರ್ ಕಕ್ಕೇರಿ ಚಂದ್ರಶೇಖರ್ ಎಫ್ಐಇ, ಕಾರ್ಯದರ್ಶಿಗಳಾದ ಎಂಜಿನಿಯರ್ ಉದಯಶಂಕರ್ ಎಸ್ ಬಳ್ಳಾರಿ ಎಂಐಇ, ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಎನರ್ಜಿ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಎಂಜಿನಿಯರ್ ವಿಕಾಸ್ ಕೆ ಅನ್ಕಲ್ ಸೇರಿದಂತೆ ಐಇಐ ಕಲಬುರಗಿ ಸ್ಥಳೀಯ ಕೇಂದ್ರದ ಎಲ್ಲಾ ಕಾರ್ಯಕಾರಿ ಸದಸ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿನೋದ್ ಎ ಪೋತದಾರ್ ನಿರೂಪಿಸಿದರು. ಕಲಬುರಗಿಯ ಶರಣಬಸವ ವಿಶ್ವವಿದ್ಯಾಲಯದ ಬಿಸಿಎ ವಿದ್ಯಾರ್ಥಿನಿ ನಿಹಾರಿಕಾ ಅವರು ಪ್ರಾರ್ಥನೆ ಗೀತೆಯನ್ನ ಪ್ರಸ್ತುತಪಡಿಸಿದರು. ಕಲಬುರಗಿಯ ಖಾಜಾ ಬಂದನವಾಜ್ ವಿಶ್ವವಿದ್ಯಾಲಯದ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಮೊಹಮ್ಮದ್ ನಜರುದ್ದೀನ್ ಅವರು ಮುಖ್ಯ ಅತಿಥಿ ಮತ್ತು ಭಾಷಣಕಾರರನ್ನು ಪರಿಚಯಿಸಿದರು. ಕಲಬುರಗಿಯ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಇಎನ್ಸಿಇ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಐಶ್ವರ್ಯ ಕಕ್ಕೇರಿ ಅವರು ಧನ್ಯವಾದಗಳನ್ನು ಅರ್ಪಿಸಿದರು. ಶರಣಬಸವ ವಿಶ್ವವಿದ್ಯಾಲಯ, ಖಾಜಾ ಬಂದನವಾಜ್ ವಿಶ್ವವಿದ್ಯಾಲಯ ಮತ್ತು ಕೆಸಿಟಿ ಎಂಜಿನಿಯರಿಂಗ್ ಕಾಲೇಜಿನ ಸುಮಾರು 30 ವಿದ್ಯಾರ್ಥಿಗಳು ಮುಖ್ಯ ಅತಿಥಿಗಳಿಂದ ಇಂಧನ ಸಾಕ್ಷರತಾ ಪ್ರಮಾಣ ಪತ್ರಗಳನ್ನು ಪಡೆದರು. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿಶಾಲ್ ದತ್ ಕೋಹಿರ್ ಮಾರ್ಗದರ್ಶನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಧರ್ ಪಾಂಡೆ ಮತ್ತು ಇತರೆ ಕಾರ್ಯನಿರ್ವಾಹಕ ಸದಸ್ಯರು ಉಪಸ್ಥಿತರಿದ್ದರು. ಉದಯಶಂಕರ್ ಬಳ್ಳಾರಿ, Honorable Secretary of IA Kalburgi Local Center,
extend a warm welcome to everyone present on the occasion of National Energy Conservation Day 2025. Energy today is not merely a resource, it is a critical engineering parameter that determines sustainability, economic growth, and environmental impact. As engineers, we are not just consumers of energy systems, we are their designers, optimizers, and custodians. Therefore, efficient energy utilization, system optimization, and life cycle efficiency must remain central to our professional responsibility. National Energy Conservation Day reminds us that meaningful conservation does not come from slogans, but from engineering interventions, improved process efficiency, smart grids, high efficiency machines, energy audits. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ, ಸಾಮಾನ್ಯವಾಗಿ IEI ಎಂದು ಕರೆಯಲ್ಪಡುವ ಈ ಸಂಸ್ಥೆ ಇಂಜಿನಿಯರ್ಗಳು ಒಟ್ಟಾಗಿ ಸೇರಿ ಜ್ಞಾನ ಹಂಚಿಕೊಳ್ಳಲು, ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸಮಾಜ ಸೇವೆಗೆ ತೊಡಗಿಸಿಕೊಳ್ಳಲು ಇರುವ ಒಂದು ವೃತ್ತಿಪರ ವೇದಿಕೆಯಾಗಿದೆ. ಒಂದು ತಾಂತ್ರಿಕ ಕ್ಲಬ್ನಂತೆಯೇ 1920 ಸ್ಥಾಪನೆಯಾದ ಈ ಸಂಸ್ಥೆಗೆ ಶತಮಾನಕ್ಕೂ ಅಧಿಕ ಇತಿಹಾಸವಿದೆ. ಇಂಜಿನಿಯರಿಂಗ್ ಜ್ಞಾನವನ್ನು ಉತ್ತೇಜಿಸುವುದು, ವೃತ್ತಿಪರ ನೈತಿಕತೆಯನ್ನು ಬೆಳೆಸುವುದು ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಇಂಜಿನಿಯರ್ಗಳ ಪಾತ್ರವನ್ನು ಬಲಪಡಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇಂದು IEI ವಿಶ್ವದ ಅತ್ಯಂತ ದೊಡ್ಡ ವೃತ್ತಿಪರ ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲೊಂದು ಆಗಿದ್ದು, ಶೈಕ್ಷಣಿಕ ವಲಯ, ಕೈಗಾರಿಕೆ ಮತ್ತು ಸರ್ಕಾರದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ತಾಂತ್ರಿಕ ಉಪನ್ಯಾಸಗಳು, ಕಾರ್ಯಾಗಾರಗಳು ಮತ್ತು ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ IEI ಸಂಸ್ಥೆ ಇಂಜಿನಿಯರ್ಗಳು ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಹಾಗೂ ಸಮಾಜದ ಹಿತಕ್ಕಾಗಿ ಬಳಸುವಂತೆ ಸದಾ ಮಾರ್ಗದರ್ಶನ ನೀಡುತ್ತಿದೆ. Today is the day which is celebrated all over India as a Energy Conservation Day. It is on 14th December every year. I'll be giving you some insights about the topics concerning the energy conservation. Energy conservation meaning, how one can proceed with the energy conservation as an individual, as a company owner, as an industrialist, as an educationist, as a child, how we can proceed with the energy conservation measures, and also how it will help in the sustainability of the humankind. So the theme is energy conservation for the sustainable development. We'll be looking at those matter of the information in a few minutes. ಆಡಳಿತದ ನಿರ್ವಹಣೆ ಮಾಡದೇನೆ ನೀವು ಇಂಜಿನಿಯರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಇಂಟರ್ಪ್ರಿಟೇಷನ್. ತಾವು ಎಷ್ಟರ ಮಟ್ಟಿಗೆ ಒಪ್ಕೋತಿರೋ ಗೊತ್ತಿಲ್ಲ, ಆದರೆ ವಾಸ್ತವ ಅದು. ಯಾಕಂದರೆ ಒಂದು ಶಿಸ್ತನ್ನು ಪಾಲಿಸಲಿಕ್ಕೆ ಆಡಳಿತ ಅನ್ನೋದು ತುಂಬ ಅಗತ್ಯ. ಎಷ್ಟು ಅಗತ್ಯ ಅಂದರೆ, ನೀವು ಡ್ರಾಯಿಂಗ್ ಮಾಡಲಿಕ್ಕೆ ಇಟ್ಟ ಒಂದು ಚುಕ್ಕೆಯಿಂದ ಪೂರ್ತಿ ಚಿತ್ರಣವನ್ನು ಬಿಡಿಸಲಿಕ್ಕೆ ಯು ವಿಲ್ ಹ್ಯಾವ್ ಟು ಫಾಲೋ ಸರ್ಟನ್ ಪ್ರಿನ್ಸಿಪಲ್ಸ್, ಸರ್ಟನ್ ಕ್ಯಾಲ್ಕುಲೇಷನ್ಸ್. ಅದನ್ನೆಲ್ಲ ಬಿಟ್ಟು ನೀವು ಸುಮ್ಮನೆ ಡ್ರಾಯಿಂಗ್ ಮಾಡಿದರೆ ಅದು ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗೋದಿಲ್ಲ, ಯಾವುದೋ ಸಣ್ಣ ಕೂಸು ಗೀಚಿದ ಒಂದು ಚಿತ್ರ ಆಗ್ತದೆ. ಸೊ ಹಾಗಾಗಿ ಇಂಜಿನಿಯರಿಂಗ್ಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಆಡಳಿತ ನಿರ್ವಹಣೆ ಅನ್ನೋದು ನನ್ನ ನಂಬಿಕೆ. ಆ ಧೈರ್ಯದ ಮೇಲೆ ನಿಮ್ಮ ಮುಂದೆ ಇವತ್ತು ನಿಂತು ಮಾತಾಡ್ತಾ ಇದ್ದೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ಐವನಶಾಹಿ ನೂತನ ಅತಿಥಿ ಗೃಹದಲ್ಲಿ ಇಂದು ಮಾದರ ಮಹಾಸಭಾ ಕಲಬುರಗಿಯ ವತಿಯಿಂದ ಸಭೆಯನ್ನ ಕರೆಯಲಾಗಿತ್ತು.
ಮಾದರ ಮಹಾಸಭಾ ಕಲಬುರಗಿಯ ವತಿಯಿಂದ ದಿನಾಂಕ 23ನೇ ಡಿಸೆಂಬರ್ 2025ರಂದು ಕಲಬುರಗಿ ನಗರದ ಐವನಶಾಹಿ ನೂತನ ಅತಿಥಿ ಗೃಹದಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ವಿಭಾಗೀಯ ಜಂಟಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಸಭೆ ಜರುಗಿತು. ಈ ಸಭೆಯಲ್ಲಿ ಮಾದಿಗರ ಮಹಾಸಭಾದ ಸದಸ್ಯತ್ವದ ಅಭಿಯಾನ ಮಾಡುವುದರ ಬಗ್ಗೆ ಚರ್ಚಿಸಲಾಯಿತು ಮತ್ತು ದಿನಾಂಕ 5ನೇ ಜನವರಿ 2026ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕಲಬುರಗಿ ಜಿಲ್ಲೆಯ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರ ನಡೆಸಲು ಎಲ್ಲರ ಸಹಮತದಿಂದ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಯಿತು. ಅದರಂತೆ ಈ ಸಭೆಯಲ್ಲಿ ತಾಲೂಕಾವಾರು ಸದಸ್ಯತ್ವ ಅಭಿಯಾನಕ್ಕೆ ಕರೆತರಲು ನಿರ್ಣಯ ಕೈಗೊಳ್ಳಲಾಯಿತು. ಈ ಸಭೆಯಲ್ಲಿ ಮಾದರ ಮಹಾಸಭಾದ ವಿಭಾಗೀಯ ಜಂಟಿ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಜಿ ರಾಮಕೃಷ್ಣ, ವಿಭಾಗೀಯ ವಿಶೇಷ ಆಹ್ವಾನಿತರಾದ ಶ್ಯಾಮ್ ನಾಟಿಕಾರ್, ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಗೋಪಾಲರಾವ್ ಕಟ್ಟಿಮನಿ, ಸಮಾಜದ ಮುಖಂಡರಾದ ಲಿಂಗರಾಜ್ ತಾರ್ಫಾಯ್, ಪರಮೇಶ್ವರ್ ಖಾನಾಪುರ್, ರಾಜು ವಾಡೇಕರ್, ವಿಜಯ್ ಕುಮಾರ್ ಅಡ್ಕಿ, ಸಿದ್ಧಾರ್ಥ್ ಕೋರ್ವಾರ್, ಗುಂಡಪ್ಪ ಸಿರಾಡೋಣ್, ಗೈಬಣ್ಣ ಸಾಗರ್ ಕೃಷ್ಣನಗರ್, ಗುಂಡು ಬಸವನಗರ್, ಮಲ್ಲಿಕಾರ್ಜುನ್ ಜಿನಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ವಿಜಯ್ ಕುಮಾರ್ ಜಿ ರಾಮಕೃಷ್ಣ. ನಾನು ನಿಮ್ಮನೆ ಹುಡುಗ, ನಿಮ್ಮನೆ ಮಗ. ದಿನಾಂಕ 5/1/2026 ಒಂದು ಮಾದಿಗರ ಮಹಾಸಭೆಯ ಸದಸ್ಯತ್ವ ನೋಂದಣಿ ಅಭಿಯಾನ. ಈ ಒಂದು ಕಾರ್ಯಕ್ರಮ ನಮ್ಮ ಗುಲ್ಬರ್ಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ನಾವಾಗ್ಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗ್ಲಿ, ನಮ್ಮ ಜಂಟಿ ಅಧ್ಯಕ್ಷರಾಗ್ಲಿ, ನಾವು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನ 5ನೇ ತಾರೀಕಂತ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ. ಅದಕ್ಕೆ ಬರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಿಂದ ಅತಿ ಹೆಚ್ಚಿನ ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬರಿಗೂ ಕೂಡ ಮೆಂಬರ್ಶಿಪ್ ಮಾಡ್ಬೇಕಾಗಿದೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇವತ್ತು ಮೆಂಬರ್ಶಿಪ್ ಆಗ್ಬೇಕು. ನಮ್ಮ ಸಮಾಜದವು ಇಲ್ಲಿವರೆಗೂ ಆಗಿರ್ಲಿಲ್ಲ. ಅದಕ್ಕ ಪ್ರತಿಯೊಂದು ಮನೆಯಿಂದ ಕೂಡ ಮೆಂಬರ್ಶಿಪ್ ಆಗ್ಬೇಕಂತ ತಮ್ಮೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ಕೊಂತೀನಿ. ಕರ್ನಾಟಕ ರಾಜ್ಯ ಮಾದಿಗರ ಮಹಾಸಭೆ ವತಿಯಿಂದ ಇವತ್ತು ವಿಭಾಗೀಯ ಎಲ್ಲಾ ಕಾರ್ಯಕರ್ತರು, ಮುಖಂಡರು ಸಭೆ ಸೇರಿ ದಿನಾಂಕ 5 ಜನವರಿ 2026ರಂದು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮಾದಿಗರ ಮಹಾಸಭಾ ಸದಸ್ಯ ಅಭಿಯಾನ ಪ್ರಾರಂಭ ಮಾಡ್ತಾ ಇದೆ. ಅದಕ್ಕೆ ಇಡೀ 9 ತಾಲೂಕುಗಳಿಂದ ಮಾದಿಗ ಸಮಾಜದ ಎಲ್ಲಾ ಯುವಕರು, ವಿಚಾರವಂತರು ಮತ್ತು ಸಾಮಾಜಿಕ ಚಿಂತನೆ ಮಾಡುವ ಎಲ್ಲರೂ ಅವತ್ತಿಂದ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ನೋಂದಣಿ ಮಾಡಿ, ಅವತ್ತಿನ ದಿವಸ ಎಲ್ಲರೂ ಬಂದು ನೋಂದಣಿ ಮಾಡಿಸಿಂದ ಆ ಕಾರ್ಯಕ್ರಮ ಮೆಸೇಜ್ ಮಾಡ್ಕೊಡ್ಬೇಕಂತ ಇಡೀ ಗುಲ್ಬರ್ಗ ಜಿಲ್ಲೆ ಮಾದಿಗರ ಮಹಾಸಭಾ ವತಿಯಿಂದ ಇಡೀ ನಗರದಲ್ಲಿರುವಂತ ಎಲ್ಲಾ ಓಣಿಯಲ್ಲಿರುವವರೆಗೂ ನಾನು ಅವತ್ತಿನ ದಿವಸ ಕರೆ ಕೊಟ್ಟು ಅವತ್ತು ಬಂದು ಎಲ್ಲರೂ ನೋಂದಣಿ ಪ್ರಾರಂಭ ಮಾಡಿದಾಗ ಮಾತ್ರ ಆಗ್ತದೆ. ಇದಕ್ಕ ರಾಜ್ಯದ ನಾಯಕರಂತ ಮುನಿಯಪ್ಪ ಸಾಹೇಬ್ ಇದ್ದಾರೆ, ಆರ್.ಬಿ. ತಿಮ್ಮಾಪುರು, ಆಂಜನೇಯ ಸಾಹೇಬರು, ಎಲ್ಲ ಹನುಮಂತರು, ಅನೇಕ ನಾಯಕರ ನೇತೃತ್ವ ಇದು ಮಾದಿಗರ ಸಭಾದ ಯಾವುದೇ ಪಕ್ಷ ಭೇದ ಮರೆತು ಈ ಸದಸ್ಯತ್ವ ಮಾದಿಗರ ಮಹಾಸಭೆಗೆ ಎಲ್ಲರೂ ನೋಂದಣಿ ಆಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ಇಡೀ ಗುಲ್ಬರ್ಗ ಜಿಲ್ಲಾ ಮಾದಿಗರ ಜನರಿಗೆ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಇವತ್ತು ಕಲಬುರಗಿ ಪ್ರವಾಸಿ ಮಂದಿರದಲ್ಲಿ ವಿಭಾಗೀಯ ಜಂಟಿ ಕಾರ್ಯದರ್ಶಿಗಳು, ವಿಭಾಗೀಯ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ನಾಯಕರುಗಳ ಕರೆಗೆ ಹೋಗೊಟ್ಟು ಇವತ್ತು ಮುಂಬರ್ತಕ್ಕಂಥ 26ನೇ ವರ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಗುಲ್ಬರ್ಗಾ ಜಿಲ್ಲೆಯ ಪ್ರತಿಯೊಬ್ಬ ಮಾದಿಗರಿಗೂ ಒಂದು ಸದಸ್ಯತ್ವ ಅಭಿಯಾನವನ್ನ ವಿಭಾಗೀಯ ಮಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 5ನೇ ತಾರೀಕೇನಿದೆ ಅವತ್ತು ಇಡೀ ಗುಲ್ಬರ್ಗಾ ನಗರವನ್ನ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು, ಯುವತಿಯರು, ಬುದ್ಧಿಜೀವಿಗಳು ಎಲ್ಲರೂ ಏನಪ್ಪಾ ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಆ ಭಾಗಿಯಾಗುವುದರ ಮುಖಾಂತರ ಅಂದಿನ ಸದಸ್ಯತ್ವ ಅಭಿಯಾನವನ್ನ ವಿಭಾಗೀಯ ಮಟ್ಟದಲ್ಲಿರತಕ್ಕಂಥ ನಾಯಕರುಗಳು ಉದ್ಘಾಟನೆಯೊಂದಿಗೆ ತಾವು ಕೂಡ ಸದಸ್ಯತ್ವವನ್ನು ಹೊಂದಬೇಕು ಅನ್ನುವಂತ ವಿಚಾರದಲ್ಲಿ. ನಮಸ್ಕಾರ. ಇವತ್ತು ಅತಿಥಿ ಗೃಹದಲ್ಲಿ ಎಲ್ಲ ಮಾದಿಗ ಸಮಾಜದ ಹಿರಿಯರು ಹಾಗೂ ಯುವಕರು ಎಲ್ಲ ಸೇರಿಕೊಂಡು ಒಂದು ವೇದಿಕೆ ಹಮ್ಮಿಕೊಂಡು ಇವತ್ತು ಒಂದು ಡಿಸೈಡ್ ಮಾಡಿದ್ವಿ. ಎಲ್ಲರೂ ಇವತ್ತು ಬರ್ತಕ್ಕಂಥ ಇವತ್ತಿನ ದಿನ ಸದಸ್ಯತ್ವ ಅಭಿಯಾನ 5ನೇ ತಾರೀಕು ರಂಗಮಂದಿರದಲ್ಲಿ ಏನು ಎಲ್ಲ ಹಿರಿಯರು ಸೇರಿ ಹಮ್ಮಿಕೊಂಡಿದ್ದಾರೆ. ಆ ಸದಸ್ಯತ್ವಕ್ಕೆ ಅಭಿಯಾನಕ್ಕೆ ಎಲ್ಲ ತಾಲೂಕಾ ಮಟ್ಟದಿಂದ ಎಲ್ಲ ನಗರದ ಎಲ್ಲ ವಾರ್ಡಿನಿಂದ ಎಲ್ಲ ಪ್ರತಿಯೊಬ್ಬರು ಯುವಕರು, ಯುವತಿಯರು ಹಾಗೂ ಹಿರಿಯರು, ಬುದ್ಧಿಜೀವಿಗಳು ಎಲ್ಲರೂ ಬಂದು ಈ ಸದಸ್ಯತ್ವವನ್ನು ನೋಂದಣಿಸಬೇಕಂತೇಳಿ ಎಲ್ಲ ನಮ್ಮ ನಾಗರಿಕ ಮಾದಿಗ ಸಮಾಜದ
ದಲ್ಲಿ ಎಲ್ಲರಿಗೆ ಮಾದಿಗ ಸಮಾಜದವರಿಗೆ ಕೇಳಕ್ ಇಷ್ಟಪಡ್ತೀನಿ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿಸುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ಬ್ರಹ್ಮಪುರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿಸಲು ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಕೌನ್ಸಿಲ್ ವತಿಯಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ನವೋದಯ ಹಾಗೂ ಸ್ವಾತಂತ್ರ್ಯ ಹೋರಾಟದ ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಕಲಬುರಗಿ ಕೌನ್ಸಿಲ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ವೆಂಕಟೇಶ ದೇವದುರ್ಗ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆ ಮುಚ್ಚಲು ಬಿಡುವುದಿಲ್ಲ. ಬಡವರ ಮಕ್ಕಳ ಶಿಕ್ಷಣ ಕಸಿದುಕೊಳ್ಳಲು ಬಿಡುವುದಿಲ್ಲ. ನನ್ನ ಹೆಸರು ದೇವದುರ್ಗ ಅಂತೇಳಿ ಎಐಡಿಎಸ್ ಜಿಲ್ಲಾ ಕಾರ್ಯದರ್ಶಿ. ತಿಮ್ಮಾಪುರಿಂದ ನಾವು ಒಂದು ಪ್ರತಿಭಟನಾ ಮೆರವಣಿಗೆನ ತಗೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇವತ್ತು ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಶಾಲೆ ಅಂತೇಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಇವತ್ತು ರಾಜ್ಯದಲ್ಲಿ 6,000 ಶಾಲೆಗಳನ್ನ ಮಾಡುವಂತ ಒಂದು ನಿರ್ಧಾರನ ಮಾಡಿದ್ದಾರೆ. ಇದ್ರ ಅಡಿನಲ್ಲಿ ಇವಾಗ ಈ ವರ್ಷ ಒಂದು 500ರಿಂದ 700 KPS ಶಾಲೆಗಳನ್ನ ಪ್ರಾರಂಭಿಸ್ತಾ ಇದ್ದಾರೆ. ಈ ಶಾಲೆಗಳು ಎಲ್ಲಿ ಮ್ಯಾಗ್ನೆಟ್ ಶಾಲೆ ಅಂತೇಳಿ ಗುರುತಿಸ್ತಾ ಇದ್ದಾರೆ. ಅದರ ಸುತ್ತಮುತ್ತ ಇರುವಂತ 5ರಿಂದ 6 ಕಿಲೋಮೀಟರ್ ಒಳಗಡೆ ಇರುವಂತ ಎಲ್ಲಾ ಶಾಲೆಗಳನ್ನು ಕೂಡ ಇವತ್ತು KPS ಮ್ಯಾಗ್ನೆಟ್ ಅಡಿನಲ್ಲಿ ಬರ್ತಾವ. ಇವತ್ತು ಆ ಹಳ್ಳಿನಲ್ಲಿ, ತಾಂಡನಲ್ಲಿ, ಏರಿಯಾಗಳಲ್ಲಿರುವಂತ ಎಲ್ಲಾ ಶಾಲೆಗಳು ಕೂಡ ಕಂಪ್ಲೀಟ್ ಮುಚ್ಚಿ ಇವತ್ತು ದೂರದಲ್ಲಿರುವಂತ ಒಂದು ಶಾಲೆಗಳಿಗೆ ಹೋಗ್ಬೇಕು ಅಂತೇಳಿ ಇವತ್ತು ಸರ್ಕಾರ ನಿಲುವನ್ನ ತರ್ತಾ ಇದ್ದಾರೆ. ಇದನ್ನ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಇಲ್ಲಿ ಇವತ್ತು ಬಡ ವಿದ್ಯಾರ್ಥಿಗಳು ಓದುವಂತ ಸರ್ಕಾರಿ ಶಾಲೆಗಳು, ಅದು ದೂರ ಇರುವಂತ ಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಕೊರತೆಗಳಿದಾವೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದಾವೆ. ಇವತ್ತು ಅಲ್ಲಿ ಗುಣಮಟ್ಟದ ಕ್ವಾಲಿಟಿ ಇವತ್ತು ಬಿದ್ದೋಗಿದೆ. ಇವತ್ತು ಸರ್ಕಾರಗಳು ಇವತ್ತು ಅದನ್ನ ಅಭಿವೃದ್ಧಿ ಪಡಿಸಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಬಲಪಡಿಸಬೇಕಾಗಿರೋದು ಸರ್ಕಾರದ ನಿಲುವಾಗಬೇಕು. ಆದ್ರೆ ಇವತ್ತು ಯಾವ ಜ್ಯೋತಿಬಾ ಫುಲೆ, ಯಾವ ಸಾವಿತ್ರಿಬಾ ಫುಲೆ ಅವರು ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಾರ್ವತ್ರಿಕವಾಗಿರ್ಬೇಕು ಅಂತ ಧ್ವನಿ ಎತ್ತಿದ್ರು. ಇವತ್ತು ಅಂತ ಒಂದು ಆಶಯಕ್ಕೆ ಇವತ್ತು ಮಣ್ಣು ತುರ್ಚುವಂತ ಕೆಲಸನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ನಾವು ಆಗ್ರಹಿಸ್ತಾನೆ KPS ಮ್ಯಾಗ್ನೆಟ್ ಶಾಲೆಯನ್ನ ಇವತ್ತು ಏನ್ ನೀವು ತಗೊಂಬಂದು ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದೀರಿ, ಇದನ್ನ ಕೈ ಬಿಡಬೇಕು. ರಾಜ್ಯದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ನೀವು ಮುಚ್ಚಬಾರದು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ, ಇದು ಸಾಂಕೇತಿಕ ಹೋರಾಟ. ನೀವು ಇದನ್ನ ಕೈ ಬಿಡ್ಲಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಜನಗಳು ಇವತ್ತು ಬೀದಿಗಿಳಿದು ಹೋರಾಟದ ಬುಗುಲು ಹೇಳುತ್ತೆ. ಇದನ್ನ ನಾವು ಈ ಒಂದು ಹೋರಾಟದ ಮೂಲಕ ಎಚ್ಚರಿಕೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.